ಏನ್ ಬೀಗ್ರೆ? ಹಾ, ಬೀಗರು ಅಂತ ಕರಿಬೋದಾ ಇನ್ಮೇಲೆ? ನಾನ್ ವಿರಾಟ್ನ ಮದ್ವೆ ಆಗ್ತೀನಪ್ಪ. ಸಾರ್, ಬೀಗ ಅನ್ನಿ ಸಾರ್, ಬೀಗದ ಕೈ ಅಂತಾನೆ ಕರೀರಿ ಸಾರ್. ಮದುವೆ ಮಾಡಿ ಮುಗಿಸ್ಬಿಡೋಣ. ಬನ್ನಿ. ಬಾ ಮಗಳೇ, ಬಾ, ಬನ್ನಿ, ಎಲ್ರು ಬನ್ನಿ. ವಿರಾಟ್, ಏನ್ ಆಗ್ತಿದೆ ಇಲ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಅವನ್ ಯಾರು? ಅವನ್ ಯಾಕೆ ಇಲ್ಲಿಗ್ ಬಂದ? ಈ ನಂದಿನಿ ಅವನಿಗೆ ಎಲ್ ಸಿಕ್ಕದ್ಲು? ನನ್ಗೂ ಒಂದು ಗೊತ್ತಾಗ್ತಿಲ್ಲ ದೇವ್ಸಿರ. ವಿರಾಟ್, ಬಂದೆ ಡ್ಯಾಡ್. आत्मानि सम्मोहिनी जागृतो भव, विद्युम्न प्रद्युम्न प्रेतात्म जागृतो भव. आवाहयामि, प्रत्यक्ष अनुग्रहं कुरु, अनुग्रहं कुरु.
ಗಟ್ಟಿ ಮೇಳ ಗಟ್ಟಿ ಮೇಳ. मांगल्यं तन्तुनानेन मम जीवन हेतुनां कंठे भद्रामि शिवे संजीवश्यवतां शतम्. ನಂದಿನಿಗೆ ಇನ್ ಸ್ವಲ್ಪ ದಿವಸದಲ್ಲೇ ಮದುವೆ ಆಗತ್ತೆ. ಆ ಮದುವೆ ನಾಗಲೋಕದ ಕಲ್ಯಾಣಕ್ಕೋಸ್ಕರನೇ ಆಗತ್ತೆ. ಜನನಿ ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡು. ನಾನು ಯಾವತ್ತೂ ನಿನ್ನ ತಂಟೆಗೆ ಬರಲ್ಲ, ನಾನು ತೊಂದರೆ ಕೊಡಲ್ಲ. ಪ್ಲೀಸ್ ನನ್ನ ಬಿಟ್ಬಿಡು. ವಧುವರರಿಬ್ರು ಈ ದಿಕ್ಕಿನಲ್ಲಿ ನೋಡಿ, ಅಲ್ಲೇ ಅರುಂಧತಿ ನಕ್ಷತ್ರ ಇರೋದು. ಏನಿಬ್ರು ಯೋಚನೆ ಮಾಡ್ತಾ ಇದ್ದೀರಿ? ಹಗಲತ್ನಲ್ಲಿ ನಕ್ಷತ್ರ ಕಾಣಿಸೋದಿಲ್ಲ ಹಾಗಂತ ಹೇಳಿ ನಕ್ಷತ್ರ ಇಲ್ವೇ ಇಲ್ಲ ಅಂತ ಅಲ್ವಲ್ಲ. ನೋಡ್ತೀವಿ ಅರ್ಚಕ್ರೆ, ಹಾಗೇನಿಲ್ಲ. ಅಣ್ಣಯ್ಯ, ನಿನ್ನ ಎಡಗೈನ ಅವಳ ಭುಜದ ಮೇಲೆ ಹಾಕಿ ಬಲಗೈನಲ್ಲಿ ಅವಳ ಬಲಗೈ ಹಿಡ್ಕೊಂಡು ಆ ದಿಕ್ಕಿನಲ್ಲಿ ಅರುಂಧತಿ ನಕ್ಷತ್ರವನ್ನು ತೋರಿಸು. ಇಬ್ರು ನೋಡಿ
ಹ್ಮ್ ಸಾಕು ಸಾಕು, ಇದು ನಾಚಿಕೆ ಪಡೋ ಸಮಯ ಅಲ್ಲ. ಹೂವು ದಾರ ಎರಡು ಸೇರಿದ್ರೆ ನಾಚಿಕೆ ಪಟ್ಕೊಳ್ಳೋದಲ್ಲ, ಪವಿತ್ರತೆ ಅಂತ ತಿಳ್ಕೋಬೇಕು. ಗೊತ್ತಾಯ್ತಾ? ಹಾ ಪರಮೇಶಿ, ಮದುವೆ ಕಾರ್ಯ ಎಲ್ಲ ಮುಕ್ತಾಯವಾಯ್ತು. ಇನ್ನು ಮನೆ ತುಂಬಿಸ್ಕೊಳ್ಳೋದು ಬಾಕಿ ಇದೆ. ಹಾ, ಇವರಿಬ್ರು ನಿಮ್ಮನ್ಲೇ ಇರ್ತಾರ ಇಲ್ಲ ಅವ್ರ ಮನೆಗೆ? ಅಳಿಯಂದ್ರೆ ನೀವೇ ಹೇಳಿ. ನಾನೇನ್ ಹೇಳಿ, ಎಲ್ಲ ನೀವ್ ಹೇಳ್ದಾಗೆ. ನೀವೇ ಹೇಳ್ಬೇಕು. ಇಷ್ಟು ದಿನ ಅವಳು ನನ್ನ ಮಗಳಾಗಿದ್ಲು, ನಂದೇ ನಿರ್ಧಾರ ಆಗಿತ್ತು. ಆದ್ರೆ ಈಗ ಇವಳು ನಿಮ್ ಹೆಂಡತಿ, ನಿಮ್ ನಿರ್ಧಾರನೇ ಮುಖ್ಯ. ಶಾಸ್ತ್ರದ ಪ್ರಕಾರ ಹೆಣ್ಣು ಮದುವೆ ಆದ್ಮೇಲೆ ಗಂಡನ್ ಜೊತೆನೇ ಇರ್ಬೇಕು. ಸರಿ, ನೀವು ನಿರ್ಧಾರ ಮಾಡ್ತಾ ಇರಿ, ನಾನು ಹೊರಡ್ತೀನಿ. ಪರಮೇಶಿ ಅವರೇ, ನಾನ್ ಸ್ವಲ್ಪ ವಿರಾಟ್ ಜೊತೆ ಮಾತಾಡ್ಬೇಕು. ಹೋಗ್ ಬರ್ತೀವಿ. ಬಾ ವಿರಾಟ್. ದೇವಸೇನಾ, ನೀನು ಬಾಮ್ಮ. ನೀಲಿ, ಮೇಡಮ್, ನಾನು ಬದುಕಿದೀಯಾ? ಬದುಕಿಸ್ಕೊಂಡಿದ್ದೀನಿ. ನಿನಗ್ ನಾನು ಮಾತು ಕೊಟ್ಟಿದ್ದ ಹಾಗೆ ನಡ್ಕೊಂಡಿದ್ದೀನಿ. ಇಲ್ಲಿ ಇಷ್ಟು ದಿನ ನಿನ್ನ ದೇಹನ ಸುರಕ್ಷಿತವಾಗಿ ಮಾಡಿ ಸರ್ಪಣಿಕಾ ದೇವಿ ಹತ್ರ ಕಾಡಿ ಬೇಡಿ ಮತ್ತೆ ನಿನಗೆ ಪುನರ್ಜನ್ಮ ಕೊಟ್ಟಿದ್ದೀನಿ. ಇದ್ರ ಅವಶ್ಯಕತೆ ನನಗಿಲ್ಲ ನೀಲಿ. ನಿನಗೆ ಮತ್ತೆ ಈ ಜೀವನನ ಕೊಟ್ಟಿದ್ದೀನಿ ಅಂದ್ರೆ ಅದರಲ್ಲಿ ನನ್ನ ಸ್ವಾರ್ಥನೂ ಇದೆ. ಸ್ವಾರ್ಥನ? ಮೊದಲನೇದು, ನಿನ್ನನ್ನು ಕಳ್ಕೊಳ್ಳೋದು ನನಗೂ ಇಷ್ಟ ಇರಲಿಲ್ಲ. ಎರಡನೇದು, ನೀನು ಮಾಡಬೇಕಾಗಿರೋ ಕೆಲಸ ಇನ್ಯಾರ ಕೈಲೂ ಮಾಡೋದಕ್ಕಾಗಲ್ಲ. ನೀವೇನ್ ಹೇಳಿದ್ರು ನಾನು ಮಾಡ್ತೀನಿ. ಆದ್ರೆ ಮೊದಲು ನನಗೆ ನನ್ನ ವಿರಾಟ್ನ ನೋಡೋ ಅವಕಾಶ ಮಾಡ್ಕೊಡಿ. ನೀವು ನನ್ನ ಮಾತಿನ್ನು ಮುಗ್ದಿಲ್ಲ. ನನಗೆ ನನ್ನ ವಿರಾಟ್ ಅವನು ನಿನ್ ವಿರಾಟ್ ಆಗಿ ಉಳ್ಕೊಂಡಿಲ್ಲ. ಅಂದ್ರೆ ಅಗ್ನಿ ಸಾಕ್ಷಿಯಾಗಿ ನಂದಿನಿನ ಮದುವೆ ಆದ. ನೋ ನೋ, ನಾನಿದೆ ನಂಬಲ್ಲ. ನನ್ ವಿರಾಟ್ ನನಗ್ ಮೋಸ ಮಾಡ್ತಾರ? ನೀಲಿ, ಅವನಿಗೆ ಮೋಸ ಮಾಡ್ದ ಅಂತ ಯಾಕೆ ಅನ್ಕೋತಾ ಇದ್ಯಾ? ಆ ಅಪ್ಪ ಮಗಳು ಸೇರಿ ನಿನ್ ಮೋಸ ಮಾಡಿದ್ದು. ಇದೇ ಕೋಪ ಬೇಕಾಗಿರೋದು ನೀಲಿ. ಈ ಕೋಪನ ಅವ್ರು ಸಾಯೋವರೆಗೂ ನೀನ್ ಕಡಿಮೆ ಮಾಡ್ಕೋಬೇಡ.
ಆ ನಂದಿನಿ ಕತೆ ಮುಗಿಸ್ತೀನಿ ಅಂತ ಪ್ರತಿಜ್ಞೆ ಮಾಡ್ಕೋ. ಬಿಡಲ್ಲ ಬಿಡಲ್ಲ ಮೇಡಮ್, ಇವತ್ತೇ ಹೋಗಿ ಅವಳ ಕಥೆನ ಮುಗ್ಸಕ್ಕಾಗಲ್ಲ. ಆಗಲ್ಲ. ನಿನಗೆ ನಿಂದೇ ಆದಂತಹ ಶಕ್ತಿಗಳ ಅವಶ್ಯಕತೆ ಇದೆ. ಅದು ಕೂಡ ನಿನಗೆ ಸಿಗುತ್ತೆ. ಶಕ್ತಿನಾ? ಹೌದು. ಆ ನಂದಿನಿ ಜೊತೆ ಯಾವುದೋ ಪ್ರೇತ ಶಕ್ತಿಗಳೆಲ್ಲ ಕೈ ಜೋಡಿಸಿದೆ. ಅದನ್ನ ಮಟ್ಟ ಹಾಕ್ಬೇಕು ಅಂದ್ರೆ ನಿನಗೂ ಕೆಲವೊಂದು ಶಕ್ತಿಗಳು ಬೇಕು. ಯಾಕೆ ಪುಟ್ಟ, ಯಾಕೆ ಅಳ್ತಾ ಇದೀಯಾ? ನೋಡು, ಇಷ್ಟು ದಿನ ನೀನು ಅಪ್ಪ ಹೇಳ್ದಾಗ ಕೇಳ್ತಾ ಇದ್ದಿ, ಆದ್ರೀಗ ಗಂಡ ಹೇಳ್ದಾಗ ಕೇಳ್ಬೇಕಲ್ವಾ? ಹ? ಇಲ್ಲಿ ನಿನ್ನ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಿದ್ಯಾ? ಮಗಳೇ, ಹೆಣ್ಣು ಮಾಣಿಕ್ಯ ಇದ್ದ ಹಾಗೆ, ಅದನ್ನ ಜೀವನ ಪರ್ಯಂತ ಜೋಪಾನ ಮಾಡೋರು ಬೇಕೇ ಬೇಕು. ನಿನ್ನೆ ತಂದೆ, ಇವತ್ತು ಗಂಡ, ನಾಳೆ ಮಗ, ಹೀಗೆ ಯಾರಾದ್ರೂ ಒಬ್ರು ಜೋಪಾನ ಮಾಡಿದಷ್ಟು ನೀನಿರೋ ಜಾಗಕ್ಕೆ ಬೆಲೆ ಅಮ್ಮ. ಆಮೇಲೆ ಇನ್ನೊಂದು ವಿಷಯ, ನಿನ್ನ ಪ್ರತಿ ಮಾತಿಗೂ ನಿನ್ನ ಪ್ರತಿ ಹೆಜ್ಜೆಗೂ ರಾಜೇಶ್ವರಿ ಅವರು ಅಡ್ಡ ಆಗ್ಬಹುದು, ನಿನ್ನ ಅವಮಾನ ಮಾಡಬಹುದು. ಅವ್ರ ಜೊತೆಗೆ ನಿಂತ್ಕೊಂಡು ನೀನು ಗೆಲ್ಲೋದ್ ಬೇಡಮ್ಮ. ಆದ್ರೆ ಅದನ್ನೆಲ್ಲ ಎದುರಿಸಿ ನಿಲ್ಲು. ನೀನು ಮೌನವಾಗಿ ನಿಂತು ನಿನ್ನ ಅತ್ತೆ ಮನ್ಸನ್ನ ಗೆಲ್ಬೇಕು. ನೀನು ನಿನ್ ಗಂಡ ಒಬ್ಬ ನಿನ್ ಜೊತೆ ಇದ್ರೆ ಎಲ್ಲ ತಾನಾಗೆ ಹೊಂದ್ಕೋತಾರೆ. ನೀನೇನು ಹೆದರ್ಕೋಬೇಡ ಪುಟ, ಹೆದರ್ಕೋಬೇಡ. ನಂದಿನಿ, ದೇಹಕ್ಕೆ ಕೊನೆ ಇದೆ, ದ್ವೇಷಕ್ಕೆ ಕೊನೆ ಇಲ್ಲ ಅನ್ನೋ ಮಾತು ನೆನಪಿರ್ಲಿ. ಅಂದ್ರೆ ಸರ್ಪಣಿಕ ಇವತ್ ಸುಮ್ನೆ ಇರ್ಬೋದು, ಆದ್ರೆ ನಾಳೆ ಮತ್ತೆ ಬರೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇಲ್ಲ. ಬರ್ತಾಳೆ, ಬಂದೇ ಬರ್ತಾಳೆ. ಇಷ್ಟು ದಿವಸ ಪರಮೇಶಿ ಕಾಪಾಡ್ದಾಗೆ ಇನ್ ಮುಂದೆ ಆ ಪರಮಾತ್ಮ ಕಾಪಾಡ್ತಾನೆ ಬಿಡು ಅಜ್ಜಯ್ಯ. ಪರಮೇಶಿ ದೇವರು ಬದುಕನ್ ಕೊಟ್ಟ, ಆದ್ರೆ ಆ ಬದುಕನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಮನುಷ್ಯಂಗೆ ಕೊಟ್ಟಿರೋದು. ಅಂದ್ರೆ ನನ್ನ ಮಗಳು ಗಂಡನ ಮನೇಲಿ ಇದ್ರು ನಾನ್ ಕಾವಲಾಗಿ ಅವಳನ್ನು ಕಾಪಾಡ್ಬೇಕಾ? ನೀನ್ ಕಾವಲಾಗಿದ್ರು ಪ್ರಯೋಜನ ಇಲ್ಲ. ಈಗ ಇವಳ ಜೊತೆ ಇರ್ಬೇಕಾದಂತವ್ರು ಸಾವನ್ನೇ ಸಾಯಿಸುವಂತವ್ರು, ಭಯಕ್ಕೆ ಬೆವರಿಳಿಸುವಂತವ್ರು. ನಂದಿನಿ ಜೀವನ ಕಾಪಾಡೋಕೆ ತನ್ನ ಜೀವನೇ ಮುಡುಪಾಗಿಡೋರು. ಹೌದು, ತ್ರಿಶಲ ಒಬ್ಳಿದ್ರೆ ಸಾಕು, ಸರ್ಪಣಿಕ ಮನಸ್ಸಿಗೆ ಸರ್ಪಣಿ ಹಾಕದಾಗುತ್ತೆ. ಅವಳು ಒಂದ್ ಹೆಜ್ಜೆ ಮುಂದೆ ಇಡೋದಕ್ಕೆ 100 ಸತಿ ಯೋಚನೆ ಮಾಡ್ಬೇಕಾಗುತ್ತೆ. ಎಷ್ಟು ದಿನ ನನ್ ಕಾವಲ್ ಕಾಯಕ್ಕಾಗತ್ತೆ ತ್ರಿಶಲ? ನೀನು ಮಂತ್ರವಿದ್ಯೆ ಕಲಿಯೋವರೆಗೂ. ಏನೋ ಇಷ್ಟು ದಿವಸ ನಾನೇನಾಗ್ಬೇಕು ಅನ್ಕೊಂಡಿದ್ನೋ ಅದು ಆಗೋಯ್ತು. ಇನ್ ಮುಂದೆ ಅವನೇನ್ ಅನ್ಕೋತಾನ ಹಾಗೆ ಆಗ್ಲಿ. ಹೆದರ್ಕೋಬೇಡ ಪನ್ನಗ. ನಂದಿನಿ ನಿನಗೆಷ್ಟು ಮುಖ್ಯನೋ ಅದಕ್ಕಿಂತ ಇವಳು ನಮಗೆ ಬಹಳ ಮುಖ್ಯ. ನಂದಿನಿಗೇನಾದ್ರೂ ಆದ್ರೆ
ನೀನೊಬ್ಬ ಮಗಳನ್ನ ಕಳ್ಕೊತೀಯ. ಆದ್ರೆ ನಂದಿನಿಗೇನಾದ್ರೂ ಆದ್ರೆ ನಾವು ಇಡೀ ಸಾಮ್ರಾಜ್ಯನೇ ಕಳ್ಕೊತೀವಿ. ಇವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾನ್ ಕಾಪಾಡ್ತೀನಿ. ಹೆದರ್ಕೋಬೇಡ. ಕೇಳಿಸ್ಕೊಂಡ್ಯಾ? ತಗೋ, ಇದನ್ನ ನಿನ್ ಕೊರಳಿಗೆ ಹಾಕೋ. ತುಂಬಾ ಸಹಾಯ ಆಗುತ್ತೆ.